ಡೆವಿಲ್ ಸಂಭ್ರಮದಲ್ಲಿದ್ದ ನಟ ದರ್ಶನ್ಗೆ ಬಿಗ್ ಶಾಕ್. ಜೈಲಿನಲ್ಲಿರೋ ನಟ ದರ್ಶನ್ಗೆ ಶುರುವಾಯಿತು ಟೆನ್ಷನ್. ಆತ ಜೈಲಿನಲ್ಲಿರೋ ಪವಿತ್ರ ಗೌಡಗೂ ಡವ ಶುರುವಾಗ್ಬಿಟ್ಟಿದೆ. ಕೊಲೆ ಕೇಸ್ನಲ್ಲಿ ಇಂದಿನಿಂದ ಸಾಕ್ಷಿಗಳ ವಿಚಾರಣೆ ಶುರುವಾಗಲಿದೆ. 57ನೇ CCH ಕೋರ್ಟ್ನಲ್ಲಿ ಇಂದಿನಿಂದ ವಿಚಾರಣೆ ಆರಂಭ ಆಗ್ತಾ ಇದೆ. ಇಂದಿನ ಟ್ರಯಲ್ಗೆ ತನಿಖಾ ತಂಡದಿಂದ ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದ್ದಾವೆ. ರೇಣುಕಾಸ್ವಾಮಿ ಪೋಷಕರಿಗೂ ಹಾಜರಾಗಲು ಸಮನ್ಸ್ ಜಾರಿ ಮಾಡಲಾಗಿದೆ. ಇಂದು ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷ್ಯವನ್ನ ಹೇಳ್ತಾರೆ. ರೇಣುಕಾಸ್ವಾಮಿ ಹಿನ್ನೆಲೆ, ಕೊನೆಯ ಭೇಟಿ ಬಗ್ಗೆ ಸಾಕ್ಷ್ಯ ಹೇಳ್ತಾರೆ. ಕಿಡ್ನಾಪ್, ಶವ ಪತ್ತೆ ಬಗ್ಗೆ ವಿವರಿಸಲಿದ್ದಾರೆ ರೇಣುಕಾಸ್ವಾಮಿಯ ತಂದೆ ತಾಯಿಗಳು. ಸಾಕ್ಷಿಗಳ ಪಾಟಿ ಸವಾಲಿಗೆ ಸಮಯ ಕೋರಲಿರೋ ವಕೀಲರು. ಇಂದು ಇಬ್ಬರ ಹೇಳಿಕೆ ಮುಗಿದ್ರೆ ಉಳಿದ ಸಾಕ್ಷಿಗಳಿಗೆ ಸಮನ್ಸ್ ಕೂಡ ಜಾರಿ ಮಾಡ್ತಾರೆ. 272 ಸಾಕ್ಷಿಗಳ ಪೈಕಿ ಮುಖ್ಯ ಸಾಕ್ಷಿಗಳ ವಿಚಾರಣೆ ನಡೆಸ್ತಾರೆ SPP. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳಿಂದ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾರೆ. ನಂತರ ತಮ್ಮ ಸಾಕ್ಷಿ ಒದಗಿಸಲು ಆರೋಪಿಗಳಿಗೂ ಸಹ ಅವಕಾಶವನ್ನ ನೀಡ್ತಾರೆ. ಅಂತಿಮವಾಗಿ ವಾದ ವಿವಾದ ಆಲಿಸಿದ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಈ ನಡುವೆಯೇ ಸಂಭ್ರಮದಲ್ಲಿದ್ದಂತಹ ದರ್ಶನ್ಗೆ ಇದೀಗ ಕೋರ್ಟ್ನ ಟೆನ್ಷನ್ ಶುರುವಾಗಿದೆ. ಜೈಲಿನಲ್ಲಿರೋ ನಟ ದರ್ಶನ್ಗೆ ಇಂದಿನಿಂದ ಟೆನ್ಷನ್ ಶುರುವಾಗಿದೆ. ಇಂದಿನಿಂದ ಕೋರ್ಟ್ನಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸಲು ಕೋರ್ಟ್ ತೀರ್ಮಾನ ಮಾಡಿದೆ. ಈಗಾಗಲೇ ರೇಣುಕಾಸ್ವಾಮಿ ಪೋಷಕರಿಗೆ ಸಮನ್ಸ್ ಜಾರಿ ಮಾಡಿದೆ. ಇಂದಿನಿಂದ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಲಿದೆ. ಆನಂತರ ಇವರ ಹೇಳಿಕೆಗಳನ್ನು ಪಡೆದ ನಂತರ ಉಳಿದ ಸಾಕ್ಷಿಗಳಿಗೆ ಸಮನ್ಸ್ ಜಾರಿ ಮಾಡಿ ಅವರನ್ನು ಕೂಡ ಪಾಟಿ ಸವಾಲಿಗೆ ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸುವ ಸಾಧ್ಯತೆ ದಟ್ಟವಾಗಿದೆ. ಇಂದು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡ್ತಾರೆ SPP ಪ್ರಸನ್ನಕುಮಾರ್. ರೇಣುಕಾಸ್ವಾಮಿ ಹಿನ್ನೆಲೆ, ಕೊನೆಯ ಭೇಟಿ ಬಗ್ಗೆ ಹಾಗೂ ಕಿಡ್ನಾಪ್, ಶವ ಪತ್ತೆ ಬಗ್ಗೆ ತಂದೆ ತಾಯಿ ವಿವರಣೆಯನ್ನ ನೀಡಲಿದ್ದಾರೆ. ಸಾಕ್ಷಿಗಳ ಪಾಟಿ ಸವಾಲಿಗೆ ಈಗಾಗಲೇ ವಕೀಲರು ಟೈಮ್ ಕೇಳಿದ್ದಾರೆ. ಇಂದು ಇಬ್ಬರ ಹೇಳಿಕೆ ಅಂದರೆ ರೇಣುಕಾಸ್ವಾಮಿ ತಂದೆ ತಾಯಿಯ ಹೇಳಿಕೆ ಮುಗಿದ್ರೆ ನಂತರ ಉಳಿದಂತಹ ಸಾಕ್ಷಿಗಳಿಗೆ ಸಮನ್ಸ್ ಜಾರಿ ಮಾಡಿ ಅವರನ್ನು ಸಹ ವಿಚಾರಣೆಗೆ ಹಾಜರುಪಡಿಸುವ ಸಾಧ್ಯತೆ ದಟ್ಟವಾಗಿದೆ. ಸುಮಾರು 272 ಸಾಕ್ಷಿಗಳ ಪೈಕಿ ಮುಖ್ಯ ಸಾಕ್ಷಿಗಳನ್ನು ವಿಚಾರಣೆ ನಡೆಸ್ತಾರೆ SPP. ನಂತರ ಸಾಕ್ಷ್ಯದ ಬಗ್ಗೆ ಆರೋಪಿಗಳಿಂದ ಸಹ ಹೇಳಿಕೆಯನ್ನ ಪಡಿತಾರೆ. ಅಂದರೆ ಈಗೇನು ಸಾಕ್ಷಿ ಹೇಳ್ತಾರಲ್ಲ ಅವ್ರ ಬಗ್ಗೆ ನಿಮಗೆ ಏನಾದರೂ ಹೇಳೋದಿದೆಯಾ ಅನ್ನೋ ಥರ ಆರೋಪಿಗಳಿಗೂ ಸಹ ಅವಕಾಶ ಇದೆ. ಆನಂತರ ಆರೋಪಿಗಳು ಸಹ ಸಾಕ್ಷಿಗಳನ್ನು ಒದಗಿಸಬಹುದು. ಅಂತಿಮವಾಗಿ ವಾದ ವಿವಾದ ಆಲಿಸಿದ ಕೋರ್ಟ್ ತೀರ್ಪನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಸದ್ಯ ವಿಚಾರಣೆಗಳು ಆರಂಭವಾಗಿದ್ದಾವೆ. ತೀರ್ಪು ಬರೋದಿನ ಲೇಟ್ ಆಗುತ್ತೆ. ಸದ್ಯಕ್ಕೆ ಸಾಕ್ಷಿಗಳ ವಿಚಾರಣೆ ನಂತರ ಕೋರ್ಟ್ ತೀರ್ಪನ್ನು ನೀಡಲಿದೆ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.